ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ನಮ್ಮ ಮಕ್ಕಳು ನಾವೆಲ್ಲ ಈವನ್ ತಾಲೂಕು ಹೆಡ್ ಕ್ವಾರ್ಟರ್ ಆದರೂ ಕೂಡ ಇದು ರೂರಲ್ ಏರಿಯಾ ಅಂಡರ್ನಲ್ಲೇ ಬರುತ್ತೆ. ಇದೇನು ಕಾರ್ಪೊರೇಷನ್ ಅಲ್ಲ, ಸಿಟಿ ಇದು. ಮುಧೋಳ ತಾಲೂಕು ಒಂದು ಆಧುನಿಕವಾಗಿ ಬೆಳೆದಿರ್ತಕ್ಕಂಥ ಒಂದು ತಾಲೂಕು. ಯಾರು ಉರ್ದು ಲ್ಯಾಂಗ್ವೇಜ್ ನೀವು ತೊಗೊಂಡಿದ್ದೀರಾ, ನಾವೆಲ್ಲರೂ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ಕನ್ನಡಕ್ಕೆ ಹೋಗಿದ್ದೀವೆಲ್ಲ. ಯಾಕೆ ಎಷ್ಟು ಜನ KS ಆಫೀಸರ್ಸ್ IAS ಆಫೀಸರ್ಸ್ ಆಗ್ಬೇಕು ಅನ್ಕೊಂಡಿದ್ದೀರಾ? KS ಆಫೀಸರ್ ಎಷ್ಟು ಜನ ಆಗ್ಬೇಕು ಅನ್ಕೊಂಡಿದ್ದೀರಾ? ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್, DYSP, ಅಸಿಸ್ಟೆಂಟ್ ಕಮಿಷನರ್ ಟ್ಯಾಕ್ಸ್, ತಹಶೀಲ್ದಾರ್ ಎಷ್ಟು ಜನ ಆಗ್ಬೇಕು ಅನ್ಕೊಂಡಿದ್ದೀರಾ? ಒಬ್ಬರೇನಾ? ಎರಡು? ಯಾಕೆ ಉಳಿದವರಿಗೆ ಅಲ್ಲಿ ಇಷ್ಟ ಇಲ್ವಾ? ಅಲ್ಲ, ನೀವು ಯಾರು ಮುಜುಗರಕ್ಕೆ ಒಳಗಾಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಿರ್ಧಾರಗಳನ್ನು ತಿಳಿಸಬೇಕಾಗುತ್ತೆ. ಎಷ್ಟು ಜನ ನನ್ನ ರೀತಿಯಲ್ಲಿ ನಾವೆಲ್ಲ ಅಧಿಕಾರಿಗಳು ಆಗಬೇಕಂತ ಇಷ್ಟಪಡ್ತೀರಾ? ನನ್ನ ರೀತಿಯಲ್ಲಿ ನಾನು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಮಖಂಡಿ ಸಬ್ ಡಿವಿಷನ್ನಲ್ಲಿ ನಾನು DYSP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಎಷ್ಟು ಜನ ಅಧಿಕಾರಿಗಳು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇಷ್ಟ ಇದೆ? ಯಾರನ್ನ ನೋಡಿಬಿಟ್ಟು ಅದನ್ನು ಏನು ಕೈ ಎತ್ತದೇನು ಬೇಕಾಗಿಲ್ಲ, ಎಲ್ಲರೂ ಕೂಡ ತಮ್ಮ ನಿರ್ಧಾರಗಳನ್ನು ತಿಳಿಸಿ. ಏನು ಎಷ್ಟು ಜನ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಇಬ್ಬರು. ನೀವು ಗಂಡ್ಮಕ್ಳು? ಆಯ್ತು. ನಿಮ್ಮಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಡಾಕ್ಟರ್ಸ್ ಎಷ್ಟು ಜನ ಡಾಕ್ಟರ್ಸ್ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಆಯ್ತು. ಎಷ್ಟು ಜನ ವಕೀಲರು ಆಗ್ಬೇಕು ಅಂದ್ಕೊಂಡಿದ್ದೀರಾ? ವೆರಿ ಗುಡ್. ಎಷ್ಟು ಜನ ಬಿಸ್ನೆಸ್ ಮನ್ಸ್ ಆಗ್ಬೇಕು ಅಂದ್ಕೊಂಡಿದ್ದೀರಾ? ವ್ಯಾಪಾರ? ಆಯ್ತು. ಇವತ್ತು ಸ್ಪಷ್ಟವಾಗಿ ಈ ಒಂದು ಸಭೆಯಲ್ಲಿ ಗೋಚರ ಆಗುತ್ತೆ ನಮ್ಮ ಮುಸ್ಲಿಂ ಸಮುದಾಯದ ನಮ್ಮ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಕಮ್ಯುನಿಟಿ ಇದಾರ? ವೆರಿ ಗುಡ್. ಮೊನ್ನೆ ಅಂದ್ಕೊಂಡಿದ್ದೆ. ಆಯ್ತು. ಇವತ್ತು ಯಾಕೆ ಬಹಳಷ್ಟು ಸಂಖ್ಯೆಯಲ್ಲಿ ಮುಸ್ಲಿಮ್ಸ್ ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇದ್ದಾರೆ? ಇಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಬಿಟ್ಟು ಫಜಲ್ ಅವರು ಹೇಳ್ತಾ ಇದ್ರು, ನಾವೆಲ್ಲರೂ ಕೂಡ ನಿಮಗೆ ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದೀರಾ, ಇವತ್ತು ಕರ್ನಾಟಕವನ್ನು ಆಡಳಿತ ನಡೆಸ್ತಕ್ಕಂಥವ್ರು ಯಾರಪ್ಪ ಅಂದರೆ ನಿಮ್ಮಂಥ ವಿದ್ಯಾರ್ಥಿನಿಯರೇ. ನಾನು ಏನು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ನಿರ್ಧಾರ ಏನಿದೆ, ನಮ್ಮ ಒಂದು ಪ್ರೈಮರಿ ಎಜುಕೇಷನ್ ಲೆವೆಲಲ್ಲಿ ನಾವೆಲ್ಲ ಗುರುತಿಸ್ಕೊಳ್ಬೇಕು. ನಾನೊಬ್ಬ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಅಥವಾ IRS ಆಫೀಸರ್ ಆಗಬೇಕು, ಇಲ್ಲ ನಾನು ಡಾಕ್ಟರ್ ಆಗಬೇಕು, ಅಥವಾ ನಾನು KS ಆಫೀಸರ್ ಆಗಬೇಕು, ಇಲ್ಲ ನನ್ನಂತೆ DYSP ಆಗಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೂಡ ನಿರ್ಧಾರ ಮಾಡ್ಕೊಳ್ಬೇಕಾಗುತ್ತೆ. ಅದರ ಆಧಾರದ ಮೇಲೆ ತಮ್ಮ ಒಂದು ಅಧ್ಯಯನ ಏನಿದೆ ತಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಭಾಳಷ್ಟು ಸಂಖ್ಯೆಯಲ್ಲಿ IAS IPS ಆಫೀಸರ್ ಏನು ಆಗಿದ್ದಾರೆ ಅವರೆಲ್ಲರೂ ಕೂಡ ಬಹಳಷ್ಟು ದಿನಗಳ ಕನಸನ್ನು ಕಂಡಿರ್ತಾರೆ. ಅವರೆಲ್ಲ ವಿದ್ಯಾರ್ಥಿ ದಶೆನಲ್ಲೇ ಯಾರೋ ಅವರು ಪ್ರೈಮರಿ ಲೆವೆಲಲ್ಲಿ ಹೈಯರ್ ಪ್ರೈಮರಿ ಎಜುಕೇಷನ್ ಏನು ಮಾಡ್ತಾ ಇರ್ತಾರೆ 1 to 7, ಆ ಸಂದರ್ಭದಲ್ಲಿ ಅವರು ನಿರ್ಧಾರ ಮಾಡಿಬಿಟ್ಟು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ತಯಾರಿಯನ್ನು ನಡೆಸ್ತಾರೆ ಅವರೆಲ್ಲರೂ. ಹಾಗಾಗ್ಬಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಅಂತಹ ವಿದ್ಯಾರ್ಥಿನಿಯರು ಯಾರಿದ್ದೀರ ತಾವೆಲ್ಲರೂ ಕೂಡ ತಾವು ಇನ್ನೂ ಏನು ಕಾಲ ಏನು ಮಿಂಚಿಲ್ಲ, ತಾವೆಲ್ಲ SSLC ಎಕ್ಸಾಮಿನೇಷನ್ಸ್ ಬರೆದಿರ್ಬೇಕು ಕಾಣಿಸುತ್ತೆ, ಅಥವಾ ಬರೆಯೋ ಇದ್ದೀರ ನೀವೆಲ್ಲರಿಗೂ. ತಾವೆಲ್ಲರೂ ಕೂಡ ಈಗಲಿಂದಲೇ ತಾವು
ನಿರ್ಧಾರ ಮಾಡಬೇಕಾಗತ್ತೆ ತಾನು ಏನು ಆಗಬೇಕು ಅಂತ ಹೇಳ್ಬಿಟ್ಟು. ತಾವು ಗಟ್ಟಿ ಮನಸ್ಸು ಮಾಡಿಬಿಟ್ಟು ತಾವು ಈ ಬಿಗಿನಿಂಗಿಂದಲೇ ಆ ಸಬ್ಜೆಕ್ಟ್ಸ್ ಏನಿದೆ, ಆ ಸಿಲೆಬಸ್ ಇರ್ತಕ್ಕಂಥ ಪ್ಯಾಟ್ರನ್ ಏನಿದೆ, ಯಾವ ರೀತಿ ಎಕ್ಸಾಮಿನೇಷನ್ಸ್ ಇರುತ್ತೆ ಪೇಪರ್ಸು ಅಂತ ಹೇಳ್ಬಿಟ್ಟು ಈಗಲಿಂದಲೇ ತಯಾರಿ ನಡೆಸಬೇಕಾಗತ್ತೆ. ನಾನು ಗ್ರ್ಯಾಜುಯೇಷನ್ ಡಿಗ್ರಿ ಆದ ನಂತರ ಅಥವಾ ಬೇರೆ ಯಾವುದೋ ಕೋರ್ಸ್ ಓದ್ಕೊಂಡು ನಾನು ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ನಾನು ಮಾಡಿಕೊಂಡು ಆನಂತರ ನಾನು ನಿರ್ಧಾರ ಮಾಡ್ತೇನೆ ಅಂದರೆ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 7-8 ವರ್ಷ ಟೈಮ್ ಹೋಗಿರುತ್ತೆ ಅದರಲ್ಲಿ. ಬಹಳಷ್ಟು IAS ಆಫೀಸರ್ಸ್ ಏನಿದೆ ಇದ್ದಾರೆ ಅವರೆಲ್ಲರಿಗೂ ನಾನು ನೋಡಿದ್ದೀನಿ, ಅವ್ರಿಗೆಲ್ಲರಿಗೂ ಕೂಡ ಕೇಳಿದ್ದೀನಿ ಸುಮಾರು ಜನಕ್ಕೆ. ಅವರೆಲ್ಲ 6-7ನೇ ಕ್ಲಾಸ್ ಓದಬೇಕಾದ್ರೆ ತಯಾರಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರೆಲ್ಲರಿಗೂ. ಹಾಗಾಗ್ಬಿಟ್ಟು ತಾವು ಕೂಡ ಅಷ್ಟೇ, ತಾವೆಲ್ಲ ಈಗ ಹೈಸ್ಕೂಲ್ನಲ್ಲಿ ತಾವೆಲ್ಲ ಇದ್ದೀರ, ತಾವೆಲ್ಲ ಈಗಲಿಂದಲೇ ತಾವೆಲ್ಲರೂ ಕೂಡ ತಮ್ಮ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸಾಕಷ್ಟು ವಿದ್ಯಾರ್ಥಿನಿಯರು ತಮಗೆ ಏನು ಮಾಡ್ಬೇಕಂತಲೇ ಗೊತ್ತಿರಲ್ಲ. ಯಾಕಂದರೆ ಪೇರೆಂಟ್ಸಿಗೆ ಏನಿದೆ ಅವರು ಕೂಡ ಅನ್ಎಜುಕೇಟೆಡ್ ಇರ್ತಾರೆ. ಅದರಿಂದ ಹೊರಗಡೆ ಬಂದುಬಿಟ್ಟು ತಾವೆಲ್ಲರೂ ಕೂಡ ನಾನು ಏನು ಆಗಬೇಕು ಎಂಬ ಒಂದು ನಿರ್ಧಾರವನ್ನು ಮಾಡಿಬಿಟ್ಟು ಆ ಎಜುಕೇಷನ್ ತಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಆನಂತರ ಈ ಒಂದು ಸಮಾಜದಲ್ಲಿ ಬದುಕಬೇಕಾದ್ರೆ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿರ್ಬೇಕು. ಬೇಸಿಕಲಿ ನಮ್ಮ ಒಂದು ಶಿಕ್ಷಣ ಏನಿದೆ ನಾವೆಲ್ಲರೂ ಕೂಡ ಈ ಒಂದು ಸಮಾಜದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಒಂದು ಅಕ್ಷರದ ಜ್ಞಾನ ಏನಿದೆ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗ್ಬಿಟ್ಟು ವಿಶೇಷವಾಗಿ ಹೆಣ್ಣು ಮಕ್ಕಳು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರ. ತಾವೆಲ್ಲರೂ ಕೂಡ ತಾವು ಯಾವತ್ತೂ ಕೂಡ ಎಜುಕೇಷನ್ನಲ್ಲಿ ತಾವು ಯಾವತ್ತೂ ಹಿಂದುಳಿಬಾರ್ದು, ಗಂಡು ಮಕ್ಕಳಿಗಿಂತ ತಾವೇನು ಕಡಿಮೆ ಇಲ್ಲ ಎಂಬ ಒಂದು ಮನೋಭಾವನೆ ತಮ್ಮಲ್ಲಿರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಪೋಷಕರನ್ನು ಕೂಡ ಕರೆಸಿದ್ರೆ ತುಂಬ ಚೆನ್ನಾಗಿತ್ತು ಈ ಒಂದು ಇದಕ್ಕೆ. ಯಾಕಂದರೆ ಅವ್ರಿಗೆ ಕೂಡ ಒಂದು ಇನ್ಸ್ಪೈರ್ ಮಾಡ್ಬೋದಾಗಿತ್ತು. ಈಗ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮದಲ್ಲಿ 3 ಕಡೆ ಪೇರೆಂಟ್ಸ್ ಕೂಡ ಕರೆಸಿ ಅವ್ರ ಜೊತೆಗೆ. ಯಾಕಂದರೆ ಅವರಿಗೆ ನಾವು ಹೇಳಿದರೆ ಅವರಿಗೆ ಮುಂದಿನ ಎಜುಕೇಷನ್ಗೆ ಅವರು ಅನುವು ಮಾಡಿಕೊಡ್ತಾರೆ. ಇಲ್ಲದೇ ಇದ್ದರೆ ಏನು ಮಾಡ್ತಾರೆ, ಮಹಿಳೆಯರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನಿದೆ ಅವರೆಲ್ಲ PUC ನಂತರನೇ ಎಜುಕೇಷನ್ ಕಲಿಯೋದನ್ನ ಬಿಡಿಸ್ಬಿಡ್ತಾರೆ. ನಮ್ಮಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಏನಿದ್ದಾರೆ ಅವರು ಉನ್ನತವಾಗಿರ್ತಕ್ಕಂತಹ ಒಂದು ಗುಣಮಟ್ಟನೇ ಇದೆ. ಏನೋ ನಾನು ಮುಂದೆ ಬರಬೇಕಂತ ಹೇಳ್ಬಿಟ್ಟು ಈ ಸಮಾಜದಲ್ಲಿ ಅವರಿಗೆ ಛಲ ಇರುತ್ತೆ. ಛಲ ಇದ್ದರೂ ಕೂಡ ಪೇರೆಂಟ್ಸ್ ಏನು ಮಾಡ್ತಾರೆ, ಅವರು ಒಂದು ಎಜುಕೇಷನ್ನ ಮೊಟಕುಗೊಳಿಸ್ಬಿಟ್ಟು ಅವರಿಗೆ ಮದುವೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಹಾಗಾಗ್ಬಿಟ್ಟು ಯಾರು ಈ ಸಮಾಜದಲ್ಲಿ ಏನು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗೆ ಏನು ಪ್ರಾತಿನಿಧ್ಯ ನಾವು ಕೊಡ್ತೀವಿ ಅದರ ಸರಿಸಮನಾಗಿ ಹೆಣ್ಣು ಮಕ್ಕಳಿಗೆ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಅವರು ಕೂಡ ಒಂದು ಈ ಸಮಾಜದಲ್ಲಿ ಒಂದು ಅತಿ ಎತ್ತರಕ್ಕೆ ಬೆಳೀತಕ್ಕಂತಹ ಒಂದು ಕೆಲಸ ಆಗಬೇಕು. ಈ ಒಂದು ಕೆಲಸ ಕಾರ್ಯಗಳು ಎಲ್ಲರಿಂದ ಆದಾಗ ಮಾತ್ರ ಈ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆನಂತರ ಸಮುದಾಯ ಕೂಡ ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಒಂದು ಕುಟುಂಬದಲ್ಲಿ ಯಾರು ಒಳ್ಳೆ ಎಜುಕೇಷನ್ ಪಡೆದುಬಿಟ್ಟು ಒಳ್ಳೆ ಅಧಿಕಾರಿ ಆದ ಅಂತೇಳಿ ಅಂದ್ಕೊಂಡು, ಅಥವಾ KS ಆಫೀಸರು ಅಥವಾ IAS IPS ಎಂಟೈರ್ ಆ ಫ್ಯಾಮಿಲಿ ಏನಿದೆ ತುಂಬ ಫೈನಾನ್ಷಿಯಲಿ ಬಹಳ ಎತ್ತರ ಮಟ್ಟಕ್ಕೆ ಹೋಗುತ್ತೆ. ಆನಂತರ ನಿಮ್ಮನ್ನು ನೋಡಿಬಿಟ್ಟು ನಿಮ್ಮ ಕುಟುಂಬದವರು, ಆನಂತರ ನಿಮ್ಮ ನೆರೆಹೊರೆಯವರು, ಆಮೇಲೆ ಅವು ನಿಮ್ಮ ಊರಿನ ಎಲ್ಲರೂ ಕೂಡ ನಿಮ್ಮನ್ನು ಅನುಸರಿಸಿ ಅವರು ಕೂಡ ಒಂದು IAS ಅಥವಾ IPS ಆಫೀಸರ್ ಆಗಲಿಕ್ಕೆ ಅಥವಾ KS ಆಫೀಸರ್ ಆಗಲಿಕ್ಕೆ ಒಂದು ಪ್ರೇರೇಪಣೆಯನ್ನು ಕೊಟ್ಟಾಗೆ ಆಗುತ್ತೆ. ಆಗಬಿಟ್ಟು ತಾವೆಲ್ಲರೂ ಕೂಡ ಶಿಕ್ಷಣದ ಬಗ್ಗೆ ತಾವೇನೋ ಇದೆ ಅದನ್ನು ಒಂದು ನೆಗ್ಲೆಕ್ಟ್ ಮಾಡಲಾರ್ದೇ ತಾವೆಲ್ಲರೂ ಕೂಡ ಒಂದು ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕಾಗತ್ತೆ. ಕೆಲವೊಬ್ಬರಿಗೆ ನಿಮ್ಮ SSLC ಆದ ನಂತರ ಡಿಪ್ಲೊಮಾ ಕೋರ್ಸ್ ಕೂಡ ಹೋಗ್ಬೋದು ತಾವೆಲ್ಲರೂ ಕೂಡ. ಇಲ್ಲ PUC ಮುಗಿದ ನಂತರ ಸಾಕಷ್ಟು ಅವಕಾಶಗಳಿವೆ. ಆಫ್ಟರ್ PUC ಯಾರು ಸೈನ್ಸ್ ಸಬ್ಜೆಕ್ಟ್ ತೊಗೊಂಡ್ಬಿಟ್ಟು PCMB ಅಥವಾ ಕಂಪ್ಯೂಟರ್ PCM ಈ ರೀತಿ ತೊಗೊಂಡ್ಬಿಟ್ಟು ತಾವೆಲ್ಲರೂ ಕೂಡ PUC ಎಜುಕೇಷನ್ ಏನು ಕಂಪ್ಲೀಟ್ ಮಾಡ್ತೀರಾ, ನಿಮಗೆ ನಂಬರ್ ಆಫ್ ಆಪ್ಷನ್ಸ್ ತುಂಬ ಜಾಸ್ತಿ. ನಿಮಗೆ ಒಂದು ನಮ್ಮ ನಾಯಕರು ಡಾಕ್ಟರ್ ಆದ ರೀತಿಯಲ್ಲಿ ತಾವು ಕೂಡ ಡಾಕ್ಟರ್ ಆಗ್ಬೋದು. ಇಲ್ಲ ತಾವು ಅಗ್ರಿಕಲ್ಚರ್ BSc AGನೂ ಓದ್ಬೋದು, ಹಾರ್ಟಿಕಲ್ಚರ್ ಓದ್ಬೋದು, BSc ಹಾರ್ಟಿಕಲ್ಚರ್. ಆನಂತರ BSc ವೆಟರ್ನರಿ ಸೈನ್ಸ್ ಓದ್ಬೋದು, BSc ಫಿಶರೀಸ್ ಓದ್ಬೋದು, ಆನಂತರ BSc ಸಿರಿಕಲ್ಚರ್ ಓದ್ಬೋದು. ಈ ರೀತಿ ನಂಬರ್ ಆಫ್ ಆಪ್ಷನ್ಸ್ ಸೈನ್ಸ್ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ದೊರೆಯುತ್ತೆ. ಅದೇ ರೀತಿ ಕಾಮರ್ಸ್ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ಆನಂತರ ಅವರು BCom ಅಥವಾ BBA ಅಥವಾ BBM ಕೋರ್ಸಸ್ ಮುಗಿಸ್ಕೊಂಡು ತಾವು ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು, ಅಥವಾ ಯಾವುದೇ ಒಂದು ಒಳ್ಳೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ತಾವು ಕೂಡ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ.
ಅದೇ ರೀತಿ BA ಓದ್ಕೊಂಡಿರ್ತಕ್ಕಂತಹ ಅಥವಾ MA ಓದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಈ ಸಮಾಜದಲ್ಲಿ ಅವರು ಕೂಡ ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇಲ್ಲಿ SSLCನಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂತು, ಮುಂದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ತಾವು ನಿರಾಶೆ ಆಗದೇ ಬೇಕಾಗಿಲ್ಲ. ತಾವೆಲ್ಲರೂ ಕೂಡ ಬೇಕಾದಷ್ಟು ಲೈಫಲ್ಲಿ ಅಪಾರ್ಚುನಿಟೀಸ್ ಇರುತ್ತೆ. SSLCಯಲ್ಲಿ ಆಗಲಿಲ್ಲ ಅಂದರೆ PUCನಲ್ಲಿ ತೆಗೀರಿ, PUCಯಲ್ಲಿ ಆಗದೇ ಇದ್ದರೆ ಡಿಗ್ರಿನಲ್ಲಿ ತೆಗೀರಿ. ಏನೋ ನಿಮ್ಮ ಒಂದು ಬುದ್ಧಿ ಶಕ್ತಿ ಏನಿದೆ ನಾವು ಅಳಿಲಿಕ್ಕೆ, ನಾವು ಅಂಕಗಳ ಆಧಾರದ ಮೇಲೆ ನಮ್ಮನ್ನ ಒಂದು ಬುದ್ಧಿಶಕ್ತಿಯನ್ನು ಅಳಿಲಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಕೂಡ ಇಗ್ನೋರ್ ಮಾಡೋದು ಬೇಡ ಎಜುಕೇಷನ್ ಬಗ್ಗೆ. ಆನಂತರ ಯಾರು ಕೂಡ ಏನು ನಂದು ಮಾರ್ಕ್ಸ್ ಕಡಿಮೆ ಬಂದಿದೆ, ನನ್ನ ಫ್ಯೂಚರ್ ಹೇಗೆ ಅಂತ ಬಿಟ್ಟು ಚಿಂತನೆ ಮಾಡ್ತಕ್ಕಂಥ ಅಗತ್ಯತೆ ಏನಿಲ್ಲ. ಒಂದು ಉದಾಹರಣೆ ನಾನು ನಿಮಗೆ ಹೇಳ್ತೀನಿ. ನಾನು ಸಾಕಷ್ಟು ಅವಕಾಶಗಳಿದ್ದಾವೇನೋ. ನಾನು 10th ಸಕ್ಸಸ್ ಆಗದೆ ಇದ್ದರೆ PUCನಲ್ಲಿ ಸಕ್ಸಸ್ ಆಗ್ತೀರ ನೀವು. ಅಂದರೆ ನಿಮ್ಮಲ್ಲಿ ಛಲ ಇರಬೇಕು, ನಿರ್ಧಾರ ಇರಬೇಕು ನಿಮ್ಮದು. ನಾನು SSLCನಲ್ಲಿ ನಾನು ಕಡಿಮೆ ತೆಗೆದೆ, ಮುಂದೆ ನಾನು PUC ಓದೋದು ಹಾಗೆ ಹೀಗೆ ಅಂತ ಬಿಟ್ಟು ಏನೋ ತಾವು ಯೋಚನೆ ಮಾಡೋದೇನು ಬೇಕಾಗಿಲ್ಲ. ತಾವೆಲ್ಲರೂ ಕೂಡ ನೆಕ್ಸ್ಟ್ PUCನಲ್ಲಿ ತೆಗೀರಿ. PUCನಲ್ಲಿ ಆಗದೆ ಇದ್ದರೆ ನಿಮ್ಮದು ಒಂದು ಡಿಗ್ರಿನಲ್ಲಿ ತೆಗೀರಿ ಏನೋ. ಬಟ್ ಒಂದು ಛಲ ಇರಬೇಕು, ನಾನು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಪಡಿಬೇಕು, ಈ ಸಮಾಜದಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಆಗಬೇಕು, ಇಲ್ಲ ನಾನು ಈ ಸಮಾಜದಲ್ಲಿ ಒಳ್ಳೆ ಬಿಸ್ನೆಸ್ ಮನ್ ಆಗಬೇಕು, ಈ ಸಮಾಜದಲ್ಲಿ ನಾನು ಒಂದು ಅತಿ ಎತ್ತರಕ್ಕೆ ಬೆಳೆಯುವಂತಹ ಒಂದು ರಾಜಕೀಯ ವ್ಯಕ್ತಿ ಆಗಬೇಕು, ರಾಜಕಾರಣದಲ್ಲಿ ಕೂಡ ಬೆಳಿಬೋದು. ಏನು ಸಮಾಜದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಯಾರು ಕೂಡ ಏನು ಭಯ ಪಡ್ತಕ್ಕಂತಹ ಅಥವಾ ಆತಂಕ ಪಡ್ತಕ್ಕಂತಹ ಪ್ರಮೇಯ ಏನಿಲ್ಲ. ತಾವೆಲ್ಲರೂ ಕೂಡ ಏನಿದೆ ಒಂದಿಲ್ಲ ಇನ್ನೊಂದು ಡಿಗ್ರಿನಲ್ಲಿ ತಾವೆಲ್ಲರೂ ಮಾರ್ಕ್ಸ್ನ ತೆಗಿತಕ್ಕಂಥ ಕೆಲಸ ಕಾರ್ಯಗಳು ತಮ್ಮಿಂದ ಆಗಲಿ. ಈ ಒಂದು ಆಗದೇ ಇದ್ರೂ ಕೂಡ ಪರವಾಗಿಲ್ಲ. ನಾವು KS ಅಥವಾ IAS ಎಕ್ಸಾಮಿನೇಷನ್ಸ್ಗಳಲ್ಲಿ ನಾವು ಅಲ್ಲಿ ತೆಗಿತಕ್ಕಂಥ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಮ್ದು ಯಾವುದು ಕೂಡ SLC ಮಾರ್ಕ್ಸ್ ಕೇಳಲ್ಲ, PUC ಮಾರ್ಕ್ಸ್ ಕೇಳಲ್ಲ, ಡಿಗ್ರಿ ಮಾರ್ಕ್ಸ್ನ ಕೇಳಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ತೆಗಿತಕ್ಕಂಥ ಮಾರ್ಕ್ಸ್ಗಳು ಏನಿದ್ದಾವೆ ಅದು ಬಹಳ ಮುಖ್ಯ. ನಿಮಗೆ ನೌಕರಿ ಸಿಗ್ತಕ್ಕಂಥ ಕೆಲಸ ಯಾವಾಗ ಆಗುತ್ತಂದರೆ ನಿಮ್ಮ SSLC 10th ಸ್ಟ್ಯಾಂಡರ್ಡ್ PUC ಡಿಗ್ರಿ ಮಾರ್ಕ್ಸಿಂದ ನಿಮ್ಮನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿರ್ತವೆ ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸ್ಬಿಟ್ಟು ತಪ್ಪು ಉದ್ಯೋಗವನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಕೂಡ ಬೇಸರ ಪಡ್ತಕ್ಕಂಥ ಅಗತ್ಯತೆ ಏನಿಲ್ಲ. ಬಟ್ PUC ಸೈನ್ಸ್ ಆದಮೇಲೆ ನಿಮಗೆ ಭಾಳಷ್ಟು ಟೆಕ್ನಿಕಲ್ ಎಜುಕೇಷನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಈಗಾಗಲೇ ನಾನು ಹೇಳಿದ್ದೀನಿ, ಯಾರು ಅತಿ ಹೆಚ್ಚಿನ ಮಾರ್ಕ್ಸ್ ತೆಗೆದುಬಿಟ್ಟು PUCನಲ್ಲಿ ನೀಟ್ ಎಕ್ಸಾಮಿನೇಷನಲ್ಲಿ ಯಾರು ಸಕ್ಸಸ್ ಆಗ್ತೀರಾ ನಾವೆಲ್ಲರೂ ಕೂಡ ಡಾಕ್ಟರ್ಸ್ ಆಗ್ತೀರ. ಆನಂತರ ಯಾರು ಈಗ KE ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕಂಡಕ್ಟ್ ಮಾಡ್ತಕ್ಕಂತಹ KCET ಆ ಎಕ್ಸಾಮಿನೇಷನಲ್ಲಿ ತಾವೆಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತೆಗೆದು ತಾವೆಲ್ಲರೂ BSc AG ತೊಗೊಳ್ಬೋದು, ಹಾರ್ಟಿಕಲ್ಚರ್ ತೊಗೊಳ್ಬೋದು, ಫಿಶರೀಸ್ ತೊಗೊಳ್ಬೋದು ಏನೋ. ಆನಂತರ ವೆಟರ್ನರಿ ಸೈನ್ಸ್ ತೊಗೊಳ್ಬೋದು, ಆಮೇಲೆ ಇಂಜಿನಿಯರಿಂಗ್ ಕೋರ್ಸಸ್ ತೊಗೊಳ್ಬೋದು. ಈ ರೀತಿ ಸಾಕಷ್ಟು ಅಪಾರ್ಚುನಿಟೀಸ್ ಇದೆ. ಎಜುಕೇಷನ್ ಏನಿದೆ ಆ್ಯಂಪಲ್ ಆಫ್ ಚಾನ್ಸಸ್ ಇದೆ. ಹಾಗಾಗ್ಬಿಟ್ಟು ತಾವೆಲ್ಲರೂ ಕೂಡ ಈಗಲೇ ನಾನು ಏನಾಗಬೇಕು ಅಂತ ಹೇಳ್ಬಿಟ್ಟು ಈ ಲೆವೆಲಲ್ಲಿ ತಾವೆಲ್ಲರೂ ಕೂಡ ನಿರ್ಧಾರ ಮಾಡಬೇಕಾಗತ್ತೆ. ತಾವೆಲ್ಲರೂ ಕೂಡ ಏನಿದೆ ಶ್ರಮಪಟ್ಟು ತಾವೆಲ್ಲರೂ ಕೂಡ ಓದಿ ಆನಂತರ ಕೆಟ್ಟ ಹವ್ಯಾಸಗಳಿಗೆ ತಾವ್ಯಾರು ಕೂಡ ಒಳಗಾಗಬಾರ್ದು. ಒಂದು ಇತ್ತೀಚೆಗೆ ನಮಗೆ ಮಾರಕವಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಏನಪ್ಪ ಅಂದರೆ ನಾರ್ಕೋಟಿಕ್ ಡ್ರಗ್ಸ್ ಏನಿದೆ ನಾವೆಲ್ಲರೂ ಕೂಡ ಕಳೆದ 1 ದಶಮಾನ ಅಥವಾ 2 ದಶಮಾನದ ಹಿಂದೆ ನಾವೆಲ್ಲ ನೋಡ್ತಾ ಇದ್ವಿ. ಇದು ಕಾರ್ಪೊರೇಷನ್ಸ್ ಅಥವಾ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ ಮಾತ್ರ ನಾವೆಲ್ಲ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಏನಾಗಿದೆ ಅವೆಲ್ಲವೂ ಕೂಡ ತಾಲೂಕು ಮಟ್ಟದವರೆಗೆ ಕೂಡ ಬೆಳೆದು ಬಂದಿದೆ. ಹಾಗಾಗ್ಬಿಟ್ಟು ಅದರ ನಶೆಗೆ ಯಾರು ಕೂಡ ಒಳಗಾಗಬಾರ್ದು. ಅದರಿಂದ ಸಾಕಷ್ಟು ಒಂದು ಹಾನಿಕಾರಕವಾಗಿರ್ತಕ್ಕಂತಹ ಏನಿದೆ ಅದನ್ನು ದೇಹಕ್ಕೆ ತುಂಬ ಹಾನಿಯನ್ನು ಉಂಟು ಮಾಡ್ತೇವೆ. ಅದರ ಓದಿಗೆ ಯಾರು ವಿದ್ಯಾರ್ಥಿಗಳು ಹೋಗಬಾರ್ದು. ಯಾರೇ ಇನ್ ಕೇಸ್ ಆ ರೀತಿ ಗಾಂಜಾ ಮಾರೋದಾಗಲಿ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಮಾರೋದ ಏನಾದರೂ ಇನ್ಫಾರ್ಮೇಷನ್ ತಮ್ಮಲ್ಲಿದ್ದರೆ ನಮ್ಮಲ್ಲಿರ್ತಕ್ಕಂತಹ 112 ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ಇಮಿಡಿಯೇಟ್ ವಿತಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ನಲ್ಲಿ ನಾವೆಲ್ಲ ಅಲ್ಲಿ ಅಟೆಂಡ್ ಮಾಡ್ತೀವಿ. ನಮ್ಮ ವೆಹಿಕಲ್ಸ್ ನೀವು ಹೇಳಿರ್ತಕ್ಕಂಥ ಸ್ಥಳಕ್ಕೆ ಇಮಿಡಿಯೇಟ್ ಬರುತ್ತೆ. ಆನಂತರ
ಅದನ್ನು ಮುಂದಿನ ಒಂದು ಕಾನೂನು ಕ್ರಮ ಏನಿದೆ ನಮ್ಮ ಇಲಾಖೆಯಿಂದ ನಾವು ತಗೊಳ್ತೀವಿ. ಇಂತಹ ಒಂದು ನಾರ್ಕೋಟಿಕ್ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಶೈಕ್ಷಣಿಕ ಒಂದು ಆಡಳಿತ ಮಂಡಳಿಗಳು ಕೂಡ, ಆಮೇಲೆ ಅಧ್ಯಾಪಕರು ಕೂಡ, ಉಪನ್ಯಾಸಕರು ಕೂಡ ಅದನ್ನು ಗುರುಸ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗಬೇಕು. ನಾವೆಲ್ಲರೂ ಕೂಡ ಚೆನ್ನಾಗಿ ಓದಿ, ಯಾರು ಕೂಡ ಈ ಸಮಾಜದಲ್ಲಿ ಏನಿದೆ ಒಂದು ಅಪರಾಧಿಕ ಮನೋವೃತ್ತಿಯನ್ನು ಯಾವತ್ತೂ ಕೂಡ ಬೆಳೆಸ್ಕೊಳ್ಬಾರ್ದು. ನಾನು ನೋಡಿದ್ದೀನಿ ಇಲ್ಲಿ ಏನೋ ಭಾಳಷ್ಟು ಸಂಖ್ಯೆಯಲ್ಲಿ ಏನಿದೆ ವಿದ್ಯಾರ್ಥಿಗಳು ಮೈನರ್ಸ್ ಇದ್ದಾಗಲೇ ಕ್ರೈಮ್ಸ್ಗೆ ಒಳಗಾಗ್ತಾರೆ. ಇಲ್ಲಿ ನಮ್ಮಲ್ಲಿ ಅಂಬಿ ವಕೀಲರಿದ್ದಾರೆ, ಅವ್ರನ್ನ ಡೀಟೇಲ್ ಆಗಿ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ತಮಗೆ. ನಾವೆಲ್ಲರೂ ಕೂಡ ಒಂದು ಉತ್ತಮ ಸಮಾಜವನ್ನು ಕಟ್ಟುವಂತಹ ಒಂದು ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ನೀವು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ಒಂದು ಸಹೋದರತೆಯ ಮನೋಭಾವದಿಂದ, ಒಂದು ಭಾವೈಕ್ಯತೆಯ ಮನೋಭಾವದಿಂದ ನಾವೆಲ್ಲರೂ ಕೂಡ ಜೀವನ ಮಾಡಬೇಕು. ಭಾಳಷ್ಟು ಶ್ರಮ ಪಟ್ಬಿಟ್ಟು ನಮ್ಮ ತಂದೆ ತಾಯಿರು ನಿಮಗೆಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಾಲಾ ಕಾಲೇಜುಗಳಿಗೆ ಕಳಿಸ್ಕೊಟ್ಟಿರ್ತಾರೆ. ನಿಮ್ಮ ತಂದೆ ತಾಯಿಗೆ ಒಂದು ಗೌರವ ತರುವ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಆಲ್ವೇಸ್ ಯಾವಾಗಲೂ ನಿಮ್ಮ ದೃಷ್ಟಿ ಏನಿದೆ ನಿಮ್ಮದು ವಿದ್ಯಾಭ್ಯಾಸದ ಕಡೆಗೆ ತಮ್ಮದು ಇರಬೇಕು. ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರ. ಈ ಒಂದು ಕಾರ್ಯಾಗಾರ ಏನಿದೆ ತುಂಬ ಸಕ್ಸಸ್ಫುಲ್ ಆಗಿ ತಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಆಶಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಉದ್ಘಾಟಕರಿಗೆ ಆಗಮಿಸಿದಂಥ ನಮ್ಮ